ಪ್ರತಿ ಎಲೆಕ್ಷನ್ ಏನೇ ಕೆಲಸ ಇದ್ರು ಮಿಸ್ ಮಾಡೋದು ಎಷ್ಟೋ ಜನ ಕೆಲಸ ಇಲ್ಲ ಸಮಯ ಇಲ್ಲ ಹಾಗೆ ಅಂತ ಮಿಸ್ ಮಾಡಿದ್ರೆ ಬಟ್ ನೀವು ಮಾತ್ರ ಯಾವುದೇ ಇಲ್ಲ. ನಾವೆಲ್ಲರೂ ವೋಟ್ ಮಾಡಲೇಬೇಕು. ಐ ಥಿಂಕ್ ಅದು ನಾವು ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು. ಯಾವಾಗಿಂದ ವೋಟಿಂಗ್ ನಿಮ್ಗೆ ಬಂದಿರುತ್ತೋ ನಿಮ್ ಡಿಸಿಷನ್ ನೀವು ತಗೋತಾ ಇರಬೇಕು. ಪ್ರತಿ ಹಂತದಲ್ಲೂ ನೀವೇನ್ ತಗೊಂಡಿದ್ರಿ ಆ ಡಿಸಿಷನ್ ಅಬ್ಸರ್ವ್ ಮಾಡಿ ಕಲಿತಾ ಹೋಗ್ಬೋದು, ಮೆಚ್ಯೂರ್ ಆಗ್ತಾ ಹೋಗ್ಬೋದು. ಈ ಬಾರಿ ಸರ್ ವೋಟಿಂಗ್ ಪರ್ಸೆಂಟೇಜ್ ಇಲ್ಲಿ ತನಕ ಸಮಯ ತನಕ ಚೆನ್ನಾಗಿ ಆಗ್ತಾ ಇದೆ ಅಂತ ಹೋದ್ ಸರಿ ಹೋಲಿಸ್ತೀನಿ. ಗುಡ್, ಒಳ್ಳೇದು. ವೋಟಿಂಗ್ ಜಾಸ್ತಿ ಆಗಬೇಕು, ಅವೇರ್ನೆಸ್ ಜಾಸ್ತಿ ಆಗಬೇಕು. ಐ ಥಿಂಕ್ ಎಷ್ಟು ವೋಟಿಂಗ್ ಆಗುತ್ತೆ ಅಷ್ಟು ಒಳ್ಳೇದು. ಯಾಕಂದ್ರೆ ಎಲ್ಲರ ಅಭಿಪ್ರಾಯಕ್ಕೂ ಪ್ರಜಾಪ್ರಭುತ್ವದಲ್ಲಿ ಬೆಲೆ ಇರಬೇಕು. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಜನ ಮಾತ್ರ ಮಾಡಿರ್ತಾರೆ, ಮಿಕ್ಕಿದವ್ರ ಅಭಿಪ್ರಾಯ ಏನಿರುತ್ತೆ ಅಂತ ನಮ್ಗೆ ಗೊತ್ತಾಗದೇ ಇಲ್ಲ. ಸೊ ಎಲ್ಲರೂ ಮಾಡಿದಷ್ಟು ಒಳ್ಳೇದು. ಹಿರಿಯರು ಸೀನಿಯರ್ ಸಿಟಿಜನ್ಸ್ ಇರುವಂತ ಆ ಒಂದು ಕೇರು ಅಥವಾ ಇನ್ನು ಯಂಗ್ಸ್ಟರ್ಸ್ ಅಲ್ಲಿ ಬರಲ್ಲ ಅಂತ ಸಾಮಾನ್ಯ ಕಂಡು ಬರ್ತದೆ. ಮಾಡ್ತಾರೆ. ಲಾಸ್ಟ್ ಟೈಮ್ ಹಿಂಗೆ ಹೇಳ್ತಾ ಇದ್ರಿ, ಆಮೇಲೆ ಪರ್ಸೆಂಟೇಜ್ ಜಾಸ್ತಿ ಆಯ್ತು. ಬೈ ದ ಎಂಡ್ ಆಫ್ ದಿ ಡೇ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ. ಲೋಕಸಭಾ ಎಲೆಕ್ಷನ್ ಯಶ್ ಅವರ ಕನಸಿನ ಭಾರತ ಹೇಗಿರ್ಬೇಕು? ಏನ್ ಸಿಂಪಲ್, ಸರ್ಕಾರ ಮಾಡೋ ಕೆಲಸ ಸರ್ಕಾರ ಅಚ್ಚುಕಟ್ಟಾಗಿ ಮಾಡಬೇಕು. ಜನಗಳು ಮಾಡೋ ಕೆಲಸ ಜನಗಳಿಗೆ ಮಾಡಕ್ ಬಿಡಬೇಕು. ಅಷ್ಟೇ ಅಲ್ವಾ ಗವರ್ನಮೆಂಟ್ ಗವರ್ನೆನ್ಸ್. ಸರ್ ಇಲ್ಲಿ ತನಕದ್ದು ಚೆನ್ನಾಗಿದೆ ಅಂತ ಅನಿಸ್ತದೆ ಸರ್, ನಿಮ್ಗೆ ತೃಪ್ತಿ ಕೊಡಿ. ಕೆಲವು ಡಿಪಾರ್ಟ್ಮೆಂಟ್ ಅಲ್ಲಿ ತೃಪ್ತಿ ಇರ್ಬೋದು, ಕೆಲವು ಇರಲ್ಲ. ಬಟ್ ಇನ್ ಟೋಟಲ್ ಭಾರತ ಏನ್ ಆಪರ್ಚುನಿಟಿ ಈಗಿದೆ ನಮ್ಮ ದೇಶಕ್ಕೆ ಅಥವಾ ನಮ್ಮ ಡೆಮೋಗ್ರಫಿಕ್ಸ್ ಏನು ಇದು ಕಾಣಿಸ್ತಾ ಇದೆ, ಒಳ್ಳೆ ಆಪರ್ಚುನಿಟಿ ಇದೆ ದೇಶಕ್ಕೆ. ಒಳ್ಳೆ ಸಮಯ ಅನ್ಕೋತೀನಿ. ಯಂಗ್ಸ್ಟರ್ಸ್ ಪರ್ಸೆಂಟೇಜ್ ಎಲ್ಲ ನೋಡ್ತಾ ಇದ್ರೆ ಜಗತ್ತಲ್ಲಿ ಭಾರತ ಇವತ್ತು ಒಳ್ಳೆ ಸ್ಥಾನದಲ್ಲಿದೆ. ಇದನ್ನು ಉಪಯೋಗಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋದು. ಚಿತ್ರರಂಗದ ವಿಚಾರವಾಗಿ ಇವತ್ತು ಏನ್ ಮಾತಾಡ್ತೀರಾ? ಡೆವಲಪ್ಮೆಂಟ್ ಆಫ್ ಇಂಡಿಯಾ. So how can I elaborate this? You need half an hour or 1 hour program maybe. Simple. The government should do what it is supposed to do. It should let people do what they are doing. Instead of, I think interference should be less, or empowerment should be done. There are so many things. I think as a citizen I expect. So let's see. I think they are telling me that it's better this time. Let's hope for the best. I think by the end of the day, definitely everybody should vote, and I request each and everybody to come and vote. That's all. ಇವಾಗ ನೋಡಿ, ಈ ಸಮಯ ಅಲ್ಲ ಇದು. ಜನ ವೋಟ್ ಬಗ್ಗೆ ಮಾತಾಡೋಣ, ಡೈವರ್ಟ್ ಮಾಡ್ಬಿಡಿ. ಮಾತಾಡಿ, ಸಿಗ್ತೀನಿ. ಎಲ್ಲಿ ಹೋಗ್ತೀನಿ ನಾನು? ಇಲ್ಲೇ ಇರುತ್ತಾನೆ, ಮಾತಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.